ಆರಂಭ ಮಾಡೋಣ. ಆರಂಭ ಮಾಡೋಣ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ನಮ್ಮ ಆರಂಭವು ತಂದೆ, ಕುಮಾರ, ಪವಿತ್ರಾತ್ಮನಾದ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ಈ ಸಬ್ಬತ್ ದಿನದ ಬೆಳಗಿನ ಆರಾಧನೆಯನ್ನ ಪ್ರಾರಂಭ ಮಾಡುವ ಹಾಗೆ ಹಾಡುವ ಸಂಗೀತಗಳಲ್ಲಿ 113ನೇ ಸಂಗೀತದ ಮೊದಲಿನ 3 ಚರಣಗಳನ್ನು ಹಾಡೋಣ. ಸಂಗೀತಗಳಲ್ಲಿ 113 ಮೊದಲಿನ 3 ಚರಣಗಳನ್ನು ಹಾಡೋಣ. ಬಾ ನಮ್ಮಲ್ಲಿ ದೇವರಾತ್ಮ, ನಿನ್ನ ಕಾಂತಿ ತೋರಿಸು, ದಿವ್ಯ ಜ್ಞಾನದ ಪ್ರಕಾಶ ಹೆಚ್ಚು ದಯಪಾಲಿಸು, ನಮ್ಮನ್ನೆಲ್ಲ ಆತ್ಮದಿಂದ ತುಂಬಿಸು. ಮೊದಲಿನ 3 ಚರಣಗಳನ್ನು ಹಾಡೋಣ. ಬಾನಮಲಿ ದೇವರಾತ್ಮ, ನಿನ್ನ ಕಾಂತಿ ತೋರಿಸು, ದಿವ್ಯ ಜ್ಞಾನದ ಪ್ರಕಾಶ ಹೆಚ್ಚು ದಯ ಪಾಲಿಸು, ನಮ್ಮನ್ನೆಲ್ಲ ಆತ್ಮದಿಂದ ತುಂಬಿಸು, ನಮ್ಮ ಕೆಟ್ಟ ಗುಣವನ್ನು ದಯ ಮಾಡಿ ತೆಗೆದು, ಅಪವಿತ್ರವಾದದ್ದನ್ನು ಪೂರ್ಣವಾಗಿ ಶುಚಿಸು, ದೇವಾ ಭಕ್ತಿ ಅಭಿವೃದ್ಧಿ ಪಡಿಸು, ದೇವಾ ಪ್ರೀತಿ ಹೆಚ್ಚೆಚ್ಚಾಗಿ ಸಭೆಯಲ್ಲಿ ಬೆಳಸು, ದೇವಾ ಸೇವೆ ಚುರುಕಾಗಿ ಮಾಡಬಲ ಪಡಿಸು, ಮನಃಶಾಂತಿ ಎಲ್ಲರಲ್ಲಿ ಹುಟ್ಟಿಸು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಮ ಪ್ರೀತಿಯಾದ ತಂದೆಯಾದ ದೇವ್ರೇ, ಸ್ವಾಮಿ, ಈ ಸಬ್ಬತ್ ದಿನದ ಬೆಳಗಿನ ಆರಾಧನೆಯಲ್ಲಿ ಬರುವಂತ ಕೃಪೆಯನ್ನ ನಮಗೆ ದಯಪಾಲಿಸಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಉದಯ ಕಾಲದಲ್ಲಿ ಕರ್ತನೆ, ನಮ್ಮೆಲ್ಲರನ್ನ ನಿನ್ನ ಸನ್ನಿಧಿಯಲ್ಲಿ ತೆಗೆದುಕೊಂಡು ಬಂದದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಷ್ಟೋ ಜನರು ತಮ್ಮ ಜೀವಿತದ ಅವಧಿಯನ್ನು ಮುಗಿಸಿದ್ದಾರೆ ಸ್ವಾಮಿ. ನಮ್ಮನ್ನಾದರೂ ಸ್ವಾಮಿ ಈ ಉದಯ ಕಾಲವನ್ನ ನೋಡುವಂತ ಭಾಗ್ಯವನ್ನ ಕೊಟ್ಟಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲಿ ಇಬ್ಬರಾಗ್ಲಿ ಮೂವರಾಗ್ಲಿ ನನ್ನ ಸನ್ನಿಧಿಯಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿರ್ತೇನೆ ಎಂಬುದಾಗಿ ಹೇಳಿದಂಥ ದೇವರೇ, ಸ್ವಾಮಿ, ಕೂಡಿ ಬಂದಂಥ ಪ್ರತಿಯೊಬ್ಬೊಬ್ಬರನ್ನ ಸ್ವಾಮಿ ನೀನು ಹೇರಳವಾಗಿ ಆಶೀರ್ವದಿಸು ಎಂಬುದಾಗಿ ಬೇಡೂರಾಗಿದ್ದೇವೆ ಕರ್ತನೆ. ಆನ್ಲೈನ್ ಮುಖಾಂತರ ಸ್ವಾಮಿ, ಧ್ವನಿಯಂತ್ರದ ಮುಖಾಂತರ ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳುತ್ತಿರುವಂಥ ಎಲ್ಲ ನಿನ್ನ ಪ್ರಿಯ ಜನರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇನೆ ಸ್ವಾಮಿ. ವಿಶೇಷವಾಗಿ ಇಂದು ವಾಕ್ಯವನ್ನು ಹೊತ್ತು ತಂದಿರುವಂಥ ನಿನ್ನ ಪ್ರಿಯ ಸೇವಕರನ್ನು ಬಲಪಡಿಸು, ಆಶೀರ್ವದಿಸು. ಅವರು ನಮಗಾಗಿ ತಂದಿರುವಂಥ ಈ ವಾಕ್ಯವನ್ನು ಗ್ರಹಿಸಿಕೊಳ್ಳುವಂಥ ಹೃದಯವನ್ನು, ಮನಸ್ಸನ್ನು ತೆರೆ ಎಂಬುದಾಗಿ ನಾನು ಬೇಡೂರಾಗಿದ್ದೇವೆ ಕರ್ತನೆ.
ತಿರುಗಿ ಕರ್ತನೆ ಸೇರಿ ಬಂದಂಥ ನಮ್ಮೆಲ್ಲರನ್ನ ನೀನು ಆಶೀರ್ವದಿಸಿ ಬಲಪಡಿಸಿ ಈ ಆರಾಧನೆಯ ಉದ್ದಕ್ಕೂ ನಿನ್ನ ಪ್ರಸನ್ನತೆಯನ್ನು ಈ ಆಲಯದಲ್ಲಿ ತುಂಬಿಸಿ ಎಂದು ನಜರೇತಿನ ಯೇಸುವೆ ನಿನ್ನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ, ಆಮೇನ್. ನಾವು ಈ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಹಾಡುವ ಸ್ತುತಿಗೀತೆಯಲ್ಲಿ 46ನೆಯ ಸ್ತುತಿಗೀತೆಯನ್ನು ಹಾಡೋಣ. ಪರಾತ್ಪರನ ಮರೆಹೊಕ್ಕುವನು, ಸರ್ವಶಕ್ತನ ಆಶ್ರಯದೋಳ್ ಸುರಕ್ಷಿತನು. ಪರಾತ್ಪರನ ಮೊರೆಹೊಕ್ಕವನು, ಸರ್ವಶಕ್ತನ ಆಶ್ರಯದೋಳ್ ಸುರಕ್ಷಿತನು. ಪರಾತ್ಪರನ ಮೊರೆಹೊಕ್ಕವನು, ಸರ್ವಶಕ್ತನ ಆಶ್ರಯದೋಳ್ ಸುರಕ್ಷಿತನು. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನಿನ್ನ ತಪ್ಪಿಸಿ ತನ್ನ ರೇಖೆಗಳು, ನಿನ್ನ ತಪ್ಪಿಸಿ ತನ್ನ ರೇಖೆಗಳು ನಿನ್ನ ಒದಗಿಸಿ ಆತ ಕಾಯುವನು. ಪರಾತ್ಪರನ ಮೊರೆಹೊಕ್ಕವನು, ಸರ್ವಶಕ್ತನ ಆಶ್ರಯದೋಳ್ ಸುರಕ್ಷಿತನು. ಪರಾತ್ಪರನ ಮೊರೆಹೊಕ್ಕವನು, ಸರ್ವಶಕ್ತನ ಆಶ್ರಯದೋಳ್ ಸುರಕ್ಷಿತನು. ಯಾವ ಕೇಡು ಸಂಭವಿಸದು, ಉಪದ್ರವವು ನಿನ್ನ ಬಳಿ ಬಾರದು. ಯಾವ ಕೇಡು ಸಂಭವಿಸದು, ಉಪದ್ರವವು ನಿನ್ನ ಬಳಿ ಬಾರದು. ದೂತರನ್ನಿಟ್ಟು ನಿನ್ನನ್ನು ಕಾಯುವನು, ದೂತರನ್ನಿಟ್ಟು ನಿನ್ನನ್ನು ಕಾಯುವನು. ನಿನ್ನ ಒದಗಿಸಿ ಆತ ಕಾಯುವನು. ಪರಾತ್ಪರನ ಮೊರೆಹೊಕ್ಕವನು, ಸರ್ವಶಕ್ತನ ಆಶ್ರಯದೋಳ್ ಸುರಕ್ಷಿತನು. ಪರಾತ್ಪರನ ಮೊರೆಹೊಕ್ಕವನು, ಸರ್ವಶಕ್ತನ ಆಶ್ರಯದೋಳ್ ಸುರಕ್ಷಿತನು. ಸಿಂಹ ಸರ್ಪದ ಮೇಲೆ ನಡೆಯುವೆ, ಘಟ ಸರ್ಪದ ತಲೆಯನ್ನು ತುಳಿಯುವೆ. ಸಿಂಹ ಸರ್ಪದ ಮೇಲೆ ನಡೆಯುವೆ, ಘಟ ಸರ್ಪದ ತಲೆಯನ್ನು ತುಳಿಯುವೆ. ನೀನು ಹೋಗುವಲ್ಲೆಲ್ಲ ಕಾಯಲು, ನೀನು ಹೋಗುವಲ್ಲೆಲ್ಲ ಕಾಯಲು ತನ್ನ ದೂತನಿಗ ಪಣೆ ಕೊಡುವನು. ಪರಾತ್ಪರನ ಮೊರೆಹೊಕ್ಕವನು, ಸರ್ವಶಕ್ತನ ಆಶ್ರಯದೋಳ್ ಸುರಕ್ಷಿತನು. ಪರಾತ್ಪರನ ಮೊರೆಹೊಕ್ಕವನು, ಸರ್ವಶಕ್ತನ ಆಶ್ರಯದೋಳ್ ಸುರಕ್ಷಿತನು. ಸೇವಕರಿಂದ ವಾಕ್ಯ ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಹಾಡುವ ಮಹಿಮಾ ಗೀತೆಗಳಲ್ಲಿ 97ನೇ ಮಹಿಮಾ ಗೀತೆ ಭೂನಿವಾಸಿಗಳೇ ಯೆಹೋವನ ಸ್ತುತಿಸಿರಿ, ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ ಎಂಬ ಮಹಿಮಾ ಗೀತೆಯನ್ನು ಹಾಡಿಕೊಳ್ಳೋಣ. ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ, ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ, ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ, ಸಂತೋಷದಿಂದ ಒಂದುಗೂಡಿರಿ,
ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ದಯೆಯೊಂದಿಗಿರುವುದು, ಆತ ವಲ್ಲಭನು, ದಯೆಯೊಂದಿಗಿರುವುದು, ಆತ ಒಳ್ಳೆಯವನು, ದಯೆಯೊಂದಿಗಿರುವುದು, ಆತ ವಲ್ಲಭನು, ದಯೆಯೊಂದಿಗಿರುವುದು. ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಆತ ನಮಗಿರುವನು, ನಾವು ಆತನವರೇ. ಆತನನ್ನು ಕೀರ್ತಿಸಿರಿ. ಆತ ನಮಗಿರುವನು, ಆತ ನಮ್ಮವರೇ. ಆತನನ್ನು ಕೀರ್ತಿಸಿರಿ. ಒಳ್ಳೆಯವನು, ದಯೆಯೊಂದಿಗಿರುವುದು, ಆತ ವಲ್ಲಭನು, ದಯೆಯೊಂದಿಗಿರುವುದು, ಆತ ಒಳ್ಳೆಯವನು, ದಯೆಯೊಂದಿಗಿರುವುದು, ಆತ ವಲ್ಲಭನು, ದಯೆಯೊಂದಿಗಿರುವುದು. ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ. ಮತ್ತ ನಾನು ನಂಬಿಗಸನೆನ್ನಿರಿ, ಆತ ನಮ್ಮ ವಿಮೋಚಕನು. ಕರ್ತನಾನ್ನೇ ನಂಬಿಗಸನೆನ್ನಿರಿ, ಆತ ನಮ್ಮ ವಿಮೋಚಕನು. ಆತನ ಒಳ್ಳೆ ಕುರುಬ, ಆತನ ಕುರಿಗಳು ನಾವು, ಆತನನ್ನು ಕೀರ್ತಿಸುವ. ಒಳ್ಳೆ ಕುರುಬ, ಆತನ ಕುರಿಗಳು ನಾವು, ಆತನನ್ನು ಕೀರ್ತಿಸುವ. ಒಳ್ಳೆಯವನು, ದಯೆಯೊಂದಿಗಿರುವುದು, ಆತ ವಲ್ಲಭನು, ದಯೆಯೊಂದಿಗಿರುವುದು, ಆತ ಒಳ್ಳೆಯವನು, ದಯೆಯೊಂದಿಗಿರುವುದು, ಆತ ವಲ್ಲಭನು, ದಯೆಯೊಂದಿಗಿರುವುದು. ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ. ಭೂವಾಸಿಗಳೇ ಯೆಹೋವನ ಸ್ತುತಿಸಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಬೆಳಗಿನ ಜಾವದಲ್ಲಿ ಕರ್ತನು ತನ್ನೊಂದು ಕೃಪೆಯನ್ನು ನಮ್ಮ ನಡೆಸಿ ಆತನನ್ನು ಘನಪಡಿಸುವಂಥ ಕೃಪೆಯನ್ನು ಕೊಟ್ಟದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಿ ಈ ಬೆಳಗಿನ ಜಾವದ ಈ ಆರಾಧನೆಯನ್ನು ಕರ್ತನ ಕಡೆಗೆ ಒಪ್ಪಿಸಿಕೊಡುತ್ತಾ ವಾಕ್ಯ ಸಂದೇಶಗೋಸ್ಕರವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂತರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ದೇವರ ಕಡೆಗೆ ಒಪ್ಪಿಸಿಕೊಟ್ಟಂತರಾಯ್ದುಕೊಂಡು ಈ ಶುಭ ದಿನವನ್ನು ದೇವರು ನಮಗೋಸ್ಕರವಾಗಿ ಅನುಗ್ರಹಿಸಿರುವಂತನಾಗಿದ್ದಾನೆ. ಈ ಪರಿಶುದ್ಧವಾದಂಥ ದಿನದಲ್ಲಿ ನಮ್ಮನ್ನು ನಾವು ದೇವರ ಕಡೆಗೆ ಒಪ್ಪಿಸಿಕೊಂಡಂತರಾಯ್ದುಕೊಂಡು ನಮ್ಮ ಜೀವಿತ ಕರ್ತನಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ಜೀವಿಸಲ್ಪಡಲಿಕ್ಕಾಗುವಂತೆ ಆತನ ವಾಕ್ಯ ಎಂಬುದಾಗಿರುವಂಥ ನೆರಳಿನಲ್ಲಿ ನಾವುಗಳು ಮುಂದೆ ಸಾಗುವಂಥ ಕೃಪೆಯನ್ನು ಕೊಟ್ಟು ದೇವರು ನಡೆಸುವ ಹಾಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಂಥ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉದಯ ಕಾಲದಲ್ಲಿ ನಾವು ನಿನ್ನ ಕಡೆಗೆ ಬಂದು ಪ್ರಾರ್ಥಿಸುವಂಥ ಮಹಾಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನೀನು ಇಲ್ಲದಿದ್ದರೆ ಸ್ವಾಮಿ ನಾವು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಕೃಪೆ ಅಪಾರವಾಗಿರುವಂಥದ್ದಾಗಿದೆ. ಈ ಸಮಯದಲ್ಲಿ ದೇವ ನಿನ್ನ ಆರಾಧಿಸಲಿಕ್ಕೆ ಬಂದಂಥ ನನ್ನನ್ನು ನಮ್ಮನ್ನು ದೇವ ನಿನ್ನೊಂದು ಹಸ್ತದಲ್ಲಿ ನಾವು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಪರಾಂಬರಿಕೆಯಲ್ಲಿ ನಮ್ಮನ್ನು ನಡೆಸಿರಿ. ವಿಶೇಷವಾಗಿ ಈ ದಿನದಲ್ಲಿ ನಡೆಯುವಂತೆಲ್ಲ ಕಾರ್ಯಗಳಲ್ಲಿ, ನಿನ್ನ ಸೇವೆಯಲ್ಲಿ, ಆರಾಧನೆಗಳಲ್ಲಿ, ಪ್ರತಿ ವಿಷಯದಲ್ಲಿ ದೇವ ನಿನ್ನ ಸಹಾಯ ಕೊಟ್ಟು ನಡೆಸು. ಈ ಸಮಯದಲ್ಲಿ ವಾಕ್ಯದ ಮುಖಾಂತರವಾಗಿ ಕೇಳಿಸಿಕೊಳ್ಳುವಂತೆ ನಿನ್ನ ಮಕ್ಕಳ ಜೀವಿತದಲ್ಲಿ ದೇವ ಅದ್ಭುತಗಳನ್ನು ಮಾಡು. ನಿನ್ನ ಮಕ್ಕಳು ಸ್ವಾಮಿ ವಾಕ್ಯದಲ್ಲಿ ನೆಲೆಗೊಂಡು ನಿನಗೋಸ್ಕರವಾಗಿ ಸಾಕ್ಷಿಗಳಾಗಿ ಜೀವಿಸುವಂತೆ ಸಹಾಯ ಮಾಡು. ದೇವರೇ, ನಮ್ಮನ್ನು ನಾವು ನಿನ್ನ ಕಡೆಗೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆಯನ್ನು
ಯೇಸುವಿನ ಪವಿತ್ರವಾದಂಥ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಮ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿ ದೇವರು ತನ್ನೊಂದು ಕೃಪೆಯಿಂದ ನಮ್ಮೆಲ್ಲರನ್ನೂ ಸಹ ಈ ರೀತಿಯಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ವಿಶೇಷವಾಗಿ ದೇವರು ಕೊಡಲ್ಪಟ್ಟಂತೆ ಅವಕಾಶಗೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸ್ಥಳೀಯ ಸಭಾಪಾಲಕರಿಗೂ ಮತ್ತು ಸಭಾ ಹಿರಿಯರಿಗೂ ಮತ್ತು ಎಲ್ಲ ಸಭೆಯ ಸರ್ವರಿಗೂ ಸಹ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ತಮ್ಮೆಲ್ಲರನ್ನು ಸಹ ವಂದನೆ ಸಲ್ಲಿಸುತ್ತಾ, ಈ ಸಮಯದಲ್ಲಿ ತಮ್ಮೆಲ್ಲರನ್ನು ಸಹ ವಾಕ್ಯ ಸಂದೇಶಕ್ಕೆ ನಾನು ಆಹ್ವಾನಿಸುವಂತನಾಗಿದ್ದೇನೆ. ಈ ದಿನದ ಧ್ಯಾನಗೋಸ್ಕರವಾಗಿ ಆರಿಸಿಕೊಳ್ಳಲ್ಪಟ್ಟಂತ ವೇದವಚನ ಲೂಕನ ಬರೆದ ಸುವಾರ್ತೆ ಅದರ 8ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ ಅದರ 8ನೇ ಅಧ್ಯಾಯ ವಚನ 43ನೇ ವಚನದಿಂದ ನಾವು 48 ವಚನಗಳವರೆಗಿರುವಂತ ಈ ವಾಕ್ಯ ಭಾಗದ ವಿಷಯದಲ್ಲಿ ನಾವು ಧ್ಯಾನ ಮಾಡುವಂತರಾಗೋಣ. ವಿಶೇಷವಾಗಿ ದೇವರು ಈ ಬೆಳಗಿನ ಜಾವದಲ್ಲಿ ನಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಸಂದೇಶ ಏನೆಂಬುದಾಗಿ ನೋಡುವಾಗ, ಈ ವಾಕ್ಯ ಭಾಗ ನಮ್ಮೆಲ್ಲರಿಗೂ ಸಹ ಬಹಳಷ್ಟು ಚಿರಪರಿಚಿತವಾಗಿರುವಂತದ್ದಾಗಿದೆ. ಇದರ ವಿಷಯದಲ್ಲಿ ನಾವು ಅನೇಕ ಸಾರಿ ಅನೇಕ ಸಂದೇಶಗಳನ್ನು ಸಹ ನಾವು ಕೇಳಲ್ಪಟ್ಟಿದ್ದೇವೆ. ದೇವರು ತಿರುಗಿ ನಮ್ಮೊಟ್ಟಿಗೆ ಮಾತನಾಡುವಂತ ಸಂದರ್ಭ ಈ ದಿನದಲ್ಲಿ ಒದಗಿ ಬಂದಿರುವಾಗ ದೇವರು ನಮಗೆ ಹೇಳುವಂತ ಮಾತು ಏನೆಂಬುದಾಗಿ ಹೇಳುವಾಗ, ಇಲ್ಲಿರುವಂತ ಸಂದೇಶ ಅದು 12 ವರ್ಷಗಳಿಂದ ರಕ್ತ ಕುಸುಮ ರೋಗಿಯ ವಿಷಯದಲ್ಲಿ ಬರೆಯಲ್ಪಟ್ಟಂತದ್ದಾಗಿದೆ. ಆಕೆ ಪಟ್ಟಂತ ಪ್ರಯಾಸ ಮತ್ತು ಆಕೆ ಪಟ್ಟಂತ ಶ್ರಮೆಗಳು, ಆಕೆ ಪಟ್ಟಂತ ನೋವುಗಳು, ಇವೆಲ್ಲವುಗಳನ್ನು ಸಹ ಅಳವಡಿಸಿಕೊಂಡರಾಯ್ದುಕೊಂಡು ಮುಂದೆ ಸಾಗುತ್ತಾ ಒಂದು ದಿವಸ ಬರುವಂತದ್ದಾಗಿದೆ. ಆಕೆ ನೆನೆಸದ ರೀತಿಯಲ್ಲಿ ದೇವರು ಆಕೆ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ. ಅದೇ ರೀತಿಯಲ್ಲಿ ಈ ದಿನದಲ್ಲಿಯೂ ಸಹ ನನ್ನ ದೇವರು ನಿನ್ನ ದೇವರು, ನಾವು ನಂಬಿಕೆ ಇಟ್ಟಂತ ಯೇಸು ಸ್ವಾಮಿ ನಮ್ಮನ್ನು ನಿರೀಕ್ಷೆಗೆ ಮೂಲಕರ್ತನಾದಂಥ ದೇವರಾಗಿದ್ದಾನೆ. ನಾವುಗಳು ಆತನನ್ನು ನಿರೀಕ್ಷಿಸಿಕೊಳ್ಳುವಾಗ ನಮಗೆ ಬೇಕಾದಂಥ ಆಶೀರ್ವಾದವನ್ನು ಕೊಡಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ಹಾಗಾದರೆ ಕ್ರೈಸ್ತಿಯ ಜೀವಿತ ಎಂಬುವಂಥದ್ದು ಇದು ನಂಬಿಕೆ, ನಿರೀಕ್ಷೆ, ಪ್ರೀತಿ ಎಂಬುದಾಗಿರುವಂತಹ ಈ 3 ಗುಣಗಳಲ್ಲಿ ಅಡಕವಾಗಿದೆ ಎಂಬುದಾಗಿ ಹೇಳಿಕೊಂಡು ಅಪೊಸ್ತಲನಾದಂಥ ಪೌಲನು ಹೇಳುತ್ತಿರುವುದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದ್ರೆ ಇವೆಲ್ಲವುಗಳ ನಡುವೆ ನಾವುಗಳು ನಮ್ಮ ಜೀವಿತವನ್ನು ಮುಂದೆ ಸಾಗಿಸುತ್ತಿರುವಾಗ ನಿರೀಕ್ಷೆ ಎಂಬುವಂಥದ್ದು ಬಹಳಷ್ಟು ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಈ 12 ವರ್ಷದ ರಕ್ತಕುಸುಮ ರೋಗಿ ಆಕೆ ಎಂದಿಗೂ ಸಹ ಅಂದುಕೊಂಡಿರಲಿಲ್ಲ. ಅನೇಕ ಕಡೆಗಳಲ್ಲಿ ತೋರಿಸಿಕೊಂಡು ಬಂದಾಗಲೂ, ಅನೇಕ ವೈದ್ಯರ ಸಲಹೆಗಳನ್ನು ತೆಗೆದುಕೊಂಡಾಗಲೂ, ಅನೇಕ ರೀತಿಯಲ್ಲಂತ ಪ್ರಯಾಸಗಳನ್ನು ಪಟ್ಟಾಗಲೂ ಸಹ ಆಕೆ ಜೀವಿತದಲ್ಲಿ ಗುಣವಾಗದ ರೀತಿಯಲ್ಲಿರುವಂತಹ ಪರಿಸ್ಥಿತಿಗಳಲ್ಲಿ ಇದ್ದಾಳೆ ಎಂಬುದಾಗಿ ನೋಡ್ತಾ ಇದ್ದಾವೆ. ಆದರೆ ಒಂದು ದಿವಸ ಬಂತು, ಆಕೆಯ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡಿದ, ಆಕೆಗೆ ಸ್ವಸ್ಥತೆ ಕೊಟ್ಟನೆಂಬುದಾಗಿ. ಈ ವಾಕ್ಯ ಭಾಗವನ್ನು ನಾವು ಒಂದು ರೀತಿಯಲ್ಲಿ ಓದುತ್ತಾ ಹೋಗ್ತಿರ್ಬೇಕಾದ್ರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಹೋಗುತ್ತಿರುವುದನ್ನು ನೋಡಿಕೊಂಡು ಆಕೆ ಯೇಸುವನ್ನು ಮುಟ್ಟಿದಳು ಎಂಬುದಾಗಿ ಹೇಳಿಕೊಂಡು ಸತ್ಯವೇದ ಇಲ್ಲಿ ಬರೆಯಲ್ಪಟ್ಟಿರುವಂತದ್ದಾಗಿದೆ. ಯೇಸುವನ್ನು ಮುಟ್ಟುವುದು ಎಂಬುದಾಗಿ ಹೇಳುವಾಗ ಸಾಧಾರಣವಾದಂಥ ರೀತಿಯಲ್ಲಿ ಮುಟ್ಟುವಂಥದ್ದಲ್ಲ, ನಮ್ಮ ನಂಬಿಕೆಗೆ ಆಧಾರವಾದಂಥ ಜೀವಿತವನ್ನು ತೋರಿಸುವಂಥದ್ದಾಗಿದೆ. ಈ ದಿನದಲ್ಲಿ ದೇವರು ನಮಗೆ ಹೇಳುವಂತ ಮಾತು ಏನೆಂಬುದಾಗಿ ಹೇಳ್ತಿರಬೇಕಾದ್ರೆ, ನಮ್ಮ ನಂಬಿಕೆಯನ್ನು ಪ್ರತಿನಿತ್ಯವೂ ಸಹ ಅವಲೋಕಿಸಬೇಕಾಗಿದೆ. ಈ ದಿನದಲ್ಲಿ ಅನೇಕರು ತಮ್ಮ ದೇಹವನ್ನು ಸದೃಢವಾಗಿ ಇಟ್ಟುಕೊಳ್ಳಬೇಕೆಂಬುದಾಗಿ ಹೇಳಿಕೊಂಡು ಅನೇಕ ವ್ಯಾಯಾಮಗಳನ್ನು ಮಾಡುವಂತರಾಗಿದ್ದಾರೆ. ಹಾಗಾದ್ರೆ ಈ ದೇಹ ನಶಿಸಿ ಹೋಗುವಂತ ದೇಹಕ್ಕೇನೆ ಇಷ್ಟೆಲ್ಲ ಮಾಡುತ್ತಿರುವಾಗ ಅನೇಕ ನಮ್ಮ ಆತ್ಮ ಕೊಡಲ್ಪಟ್ಟಂತ ದೇವರ ಬಳಿಗೆ ತಿರುಗಿ ಹೋಗುವಂತದ್ದಾಗಿದೆ. ಆ ದೇವರ ಬಳಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಮ್ಮ ನಂಬಿಕೆಯನ್ನು ಸಹ ದೇವರು ಪರೀಕ್ಷಿಸುವಂತನಾಗಿದ್ದಾನೆ. ಒಂದು ದಿವಸ ಬರುವಂತದ್ದಾಗಿದೆ, ನ್ಯಾಯ ತೀರ್ಪಿನ ದಿನದಲ್ಲಿ ಬಂದಾಗ ನಮ್ಮ ನಂಬಿಕೆ ಯಾವ ರೀತಿಯಲ್ಲಿದೆ ಎಂಬುದಾಗಿ. ಅದಕ್ಕೋಸ್ಕರವಾಗಿ ಒಬ್ಬ ದೊಡ್ಡ ಸೇವಕರು ಹೇಳುವಂತ ಮಾತು ಏನೆಂಬುದಾಗಿ ಹೇಳ್ತಿರುವಾಗ, ನಾವುಗಳು ಯಾವ ರೀತಿ ನಮ್ಮ ದೇಹವನ್ನು ಸದೃಢವಾಗಿ ಇಟ್ಟುಕೊಳ್ಳಬೇಕೆಂಬುದಾಗಿ ಹೇಳಿಕೊಂಡು ವ್ಯಾಯಾಮಗಳನ್ನು ಮಾಡುತ್ತೇವೋ, ಅದಕ್ಕಿಂತ ಹೆಚ್ಚಾಗಿ ನಂಬಿಕೆ ಎಂಬುದಾಗಿರುವಂತಹ ವ್ಯಾಯಾಮ ನಮ್ಮಲ್ಲಿ ಮಾಡಬೇಕಾಗಿದೆ. ಏನ್ರಿ ಇದು ಮಾತು, ಒಂದು ರೀತಿಯಲ್ಲಿ ಮುಜುಗರ ತರುವಂತ ಮಾತು ಎಂಬುದಾಗಿ ನಾವುಗಳು ಅಂದುಕೊಳ್ಳಬಹುದು. ಆದ್ರೆ ದೇವರು ನಮಗೆ ಹೇಳ್ತಾ ಇದ್ದಾನೆ, ನಂಬಿಕೆ ಎಂಬುವಂಥದ್ದು ಒಂದು ದಿವಸದ ಕಾರ್ಯವಲ್ರಿ ಇದು. ಹಲ್ಲೆಲೂಯಾ. ನಂಬಿಕೆ ಎಂಬುವಂಥದ್ದು ಒಂದು ದಿವಸ ಕಾರ್ಯವಲ್ಲ. ಅಥವಾ ಇವತ್ತು ನಂಬಿವು ಬಿಡ್ರಿ, ಅಥವಾ ದೀಕ್ಷಾಸ್ಥಾನ ತೆಗೆದುಕೊಂಡಿದ್ವಿ, ಅಥವಾ ದೃಢೀಕರಣ ತೆಗೆದುಕೊಂಡಿದ್ದೇನೆ, ಆಲಕ್ಕೆ ಹೋಗ್ತಾ ಇದ್ದಾನೆ, ಈ ದಿನದಲ್ಲಿ ಮಾತ್ರ ನಾನು ಚೆನ್ನಾಗಿದ್ದು ಬಿಟ್ರೆ ಸಾಕು, ನೆಕ್ಸ್ಟ್ ಒಂದು ರೀತಿಯಲ್ಲಿ ಸಂಡೇ ದಾಟಿದ ಬಳಿಕ ಯಾವುದೇ ರೀತಿಯಲ್ಲಿ ಜೀವಿಸಿ ಮತ್ತೆ ಮರು ಸಂಡೇ ಬಂದಾಗ ನನ್ನ ಜೀವಿತವನ್ನು ಕ್ರಮಪಡಿಸಿಕೊಳ್ಳುತ್ತೇನೆ ಎಂಬುದಾಗೆಲ್ಲ. ನಂಬಿಕೆ ಎಂಬುವಂಥದ್ದು ಪ್ರತಿನಿತ್ಯದ ಕಾರ್ಯವಾಗಿರುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಅಪೊಸ್ತಲನಾದಂಥ ಪೌಲನು ಬರೆಯಲ್ಪಟ್ಟಂತ ರೋಮಾಪುರದವರಿಗೆ ಬರೆದ ಪತ್ರಿಕೆ ನೀವು ಮನೆಗೆ ಹೋದ ಬಳಿಕ ಓದ್ಕೊಡ್ರಿ. ಅಲ್ಲಿ ಪ್ರತಿ ಅಧ್ಯಾಯಗಳು ಸಹ ನಮ್ಮ ನಂಬಿಕೆಯನ್ನು ಯಾವ ರೀತಿಯಲ್ಲಿ ದೇವರಲ್ಲಿ ಒಂದು ರೀತಿಯಲ್ಲಿ
ಫಿಲಾಸಫಿಯಾಗಿ ಅಥವಾ ತತ್ವಶಾಸ್ತ್ರವಾದಂಥ ರೀತಿಯಲ್ಲಿ ನಾವುಗಳು ನೋಡಿಕೊಳ್ಳಬೇಕೆಂಬ ಹೇಳಿಕೊಂಡು ಅದರಲ್ಲಿ ಬರೆಯಲ್ಪಟ್ಟಂಥದ್ದಾಗಿದೆ. ಹಾಗಾದ್ರೆ ಈ ದಿನದಲ್ಲಿ ನಮ್ಮ ನಂಬಿಕೆಯನ್ನು ಆಲೋಚನೆ ಮಾಡಿಕೊಳ್ಳೋಣ. ಈ ಸ್ತ್ರೀ ಮಾಡಿದಂಥ ಕಾರ್ಯ ಏನ್ರಿ? ಯೇಸು ಸ್ವಾಮಿ ಹೋಗುತ್ತಿರುವಾಗ ಅಲ್ಲಿ ಆಕೆ ಏನ್ ಮಾಡ್ತಿದ್ದಾಳೆ? ಯೇಸುವಿನ ಗೊಂಡೆಯನ್ನು ಮುಟ್ತಾ ಇದ್ದಾಳೆ. ಯೇಸುವನ್ನು ಮುಟ್ತಾ ಇದ್ದಾಳೆ. ಮುಟ್ಟಿದ ಬಳಿಕ ಆಕೆಯ ರಕ್ತ ಹರಿಯುವುದು ನಿಂತು ಹೋಯಿತು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಇದರರ್ಥ ಒಂದು ರೀತಿಯಲ್ಲಿ ಆಕೆ ಮುಟ್ಟಲ್ಪಟ್ಟಿರುವಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಬೇರೆಯವರು ಮುಟ್ಟುವ ರೀತಿಯಲ್ಲ. ಅಲ್ಲಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ ಅಲ್ಲಿ ಶಿಷ್ಯರಿಗೆ, ಏನ್ರಪ್ಪ ನನ್ನನ್ನು ಯಾರು ಮುಟ್ಟಿದ್ರಿ ಎಂಬುದಾಗಿ. ತಕ್ಷಣವೇ ಅಲ್ಲಿರುವಂತ ಶಿಷ್ಯರು ಹೇಳ್ತಾ ಇದ್ದಾರೆ, ಯೇಸುವೆ ಇಷ್ಟು ಗದ್ದಲವಿದೆ, ಎಲ್ಲರೂ ನುಡುಕಿಕೊಂಡು ಹೋಗ್ತಾ ಇದ್ದಾರೆ, ಆದ್ರೆ ನೀನು ಯಾರು ಮುಟ್ಟಿದ್ರಿ ಎಂಬ ಕೇಳ್ತಾ ಇದೆಯಲ್ಲಪ್ಪ ಎಂಬುದಾಗಿ ಹೇಳಿದಾಗ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇಲ್ಲ, ನನ್ನನ್ನು ಯಾರೋ ಒಬ್ಬರು ಮುಟ್ಟಿದ್ದಾರೆ ಎಂಬುದಾಗಿ. ಹಾಗಾದ್ರೆ ಈ ಬೆಳಗಿನ ಜಾವದಲ್ಲಿ ನಮ್ಮ ಜೀವಿತದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ಆ ಒಬ್ಬನು ನಾವುಗಳಾಗಿರ್ಬೇಕಾಗಿದೆ. ಹಲ್ಲೆಲೂಯಾ. ಆ ಒಬ್ಬಳು ನಾವುಗಳಾಗಿರ್ಬೇಕಾಗಿದೆ. ಆ ಮುಟ್ಟುವಂಥದ್ದು ಸಹ ನಂಬಿಕೆಯನ್ನು ಮುಟ್ಟುವಂತ ರೀತಿಯಲ್ಲಿ ಇರಬೇಕಾಗಿದೆ. ಸಾಧಾರಣವಾದಂತ ರೀತಿಯಲ್ಲಿ ಕೆಲವು ಜನರು ಇರ್ತಾರ್ರಿ, ಇವತ್ತಿನ ದಿವಸದಲ್ಲಿ ನೋಡುತ್ತಿರುವಾಗ ಏನೋ ಅನಾರೋಗ್ಯವಿದೆ, ಎಲ್ಲರೂ ಹೋಗ್ತಾ ಇದಾರಪ್ಪ ಪಾಸ್ಟರ್ ಕಡೆ ಹೋಗಿ ಪ್ರಾರ್ಥನೆ ಮಾಡಿಸ್ಕೊತಾ ಇದ್ದಾರೆ, ಹೋಗಿ ನಾನು ಮಾಡಿಸ್ಕೊಳ್ಬೇಕು, ನಂಬಿಕೆ ಇದೆ. ಆದ್ರೆ ಆ ನಂಬಿಕೆ ದೃಢವಾಗಿರಬೇಕಾಗಿದೆ. ಅಥವಾ ವಿಶ್ವಾಸ ಒಂದ್ ರೀತಿಯಲ್ಲಿ ನಿರಂತರವಾದಂತ ರೀತಿಯಲ್ಲಿ ದೇವರು ನನಗೆ ಸ್ವಸ್ಥತೆ ಕೊಡ್ತಾರೆ ಎಂಬುದಾಗಿ, ಏನೋ ಬಿಡಪ್ಪ ಅಲ್ಲಿ ಹೋದ್ರಂದ್ರೆ ಏನಾದ್ರೂ ಆದ್ರಂದ್ರೆ ಆಗ್ಬಹುದು ಎಂಬುದಾಗಿರುವಂತ ಅಪನಂಬಿಗಸ್ತಿಕೆ ಜೀವಿತದ ಮುಖಾಂತರವಾಗಿ ಮಾಡುವಂತ ಕಾರ್ಯಗಳಲ್ಲ. ಹಾಗಾದ್ರೆ ಈ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾನೆ, ನಾವುಗಳು ಯೇಸುವನ್ನು ಮುಟ್ಟುವಂಥದ್ದು ಮಾತ್ರವಲ್ಲದೆ ಇನ್ನೊಂದು ಮಾತ್ರ ನಾವು ನೆನಪಿಟ್ಕೊಳ್ಬೇಕಾಗಿದೆ, ಯೇಸು ಸ್ವಾಮಿಯು ಸಹ ನಮ್ಮನ್ನು ಮುಟ್ಟಬೇಕಾಗಿದೆ. ಹಲ್ಲೆಲೂಯಾ. ನಾವುಗಳು ಯೇಸುವನ್ನು ಮುಟ್ಟುವಂಥದ್ದು ಮಾತ್ರವಲ್ಲದೆ ನಮ್ಮನ್ನು ಸಹ ಯೇಸು ಸ್ವಾಮಿ ಮುಟ್ಟಬೇಕಾಗಿದೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಅದಕ್ಕೇನೆ ಲೆವಿಟಿಕಸ್ ನಲ್ಲಿ ಅಂದ್ರೆ ಯಾಜಕ ಕಾಂಡ 19ನೇ ಅಧ್ಯಾಯ ಮೊದಲ 2 ವಚನಗಳನ್ನು ಓದುತ್ತಿರುವಾಗ ಅಲ್ಲಿ ಬರೆಯಲ್ಪಟ್ಟಿರುವಂತದ್ದಾಗಿದೆ, ದೇವರು ಪರಿಶುದ್ಧನಾಗಿದ್ದಾನೆ ಎಂಬುದಾಗಿ. ಅನೇಕ ರೀತಿಯಲ್ಲಿ ನಿಮ್ಮನ್ನು ನೀವು ಕ್ರಮಪಡಿಸಿಕೊಳ್ಳ್ರಿ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಳ್ಳ್ರಿ ಎಂಬ ಹೇಳಿಕೊಂಡು ಅಲ್ಲಿ ಅನೇಕ ರೀತಿಯಲ್ಲಿ ಹೇಳುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮನ್ನು ಪರಿಶುದ್ಧಗೊಳಿಸಿಕೊಳ್ಬೇಕಾಗಿದೆ. ಯೇಸು ಸ್ವಾಮಿ ನಮ್ಮನ್ನು ಮುಟ್ಟುವಂತ ರೀತಿಯಲ್ಲಿ ನಾವು ಪರಿಶುದ್ಧಗೊಳಿಸಿಕೊಳ್ಬೇಕಾಗಿದೆ. ಯಾಕಂದ್ರೆ ಆತನು ಭಯಂಕರನಾದಂತ ದೇವರಾಗಿದ್ದಾನೆ. ಪಾಪಿಗಳನ್ನು ಅನೇಕ ರೀತಿಯಲ್ಲಿ ಸುಟ್ಟು ಭಸ್ಮ ಮಾಡುವಷ್ಟು ಸಹ ಶಕ್ತಿ ಆತನಲ್ಲಿರುವಂತದ್ದಾಗಿದೆ. ಆದ್ರೆ ಪಾಪಿಗಳನ್ನು ಪ್ರೀತಿಸುವಂತ ದೇವರ ಆತನಾಗಿದ್ದಾನೆ. ಹಾಗಾದ್ರೆ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರತಿಯೊಬ್ಬೊಬ್ಬರಿಗೂ ಸಹ ಯೇಸು ಸ್ವಾಮಿ ಹೇಳುವಂತ ಮಾತು ಏನೆಂಬುದಾಗಿ ಹೇಳ್ತಿರಬೇಕಾದ್ರೆ, ನೀನು ಯೇಸುವನ್ನು ಮುಟ್ಟುವಂಥದ್ದು ಮಾತ್ರವಲ್ಲದೆ ಯೇಸು ಸ್ವಾಮಿಯು ಸಹ ನನ್ನನ್ನು ಮುಟ್ಟುವಂತ ರೀತಿಯಲ್ಲಿ ನಮ್ಮನ್ನು ನಾವು ಪರಿಶುದ್ಧಗೊಳಿಸಿಕೊಳ್ಬೇಕೆಂಬ ಹೇಳಿಕೊಂಡು ಈ ಬೆಳಗಿನ ಜಾವದಲ್ಲಿ ದೇವರು ಕೇಳ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಯಾರೋ ನನ್ನನ್ನು ಒಬ್ಬರು ಮುಟ್ಟಿದ್ರಪ್ಪ ಎಂಬುದಾಗಿ. ಹಾಗಾದ್ರೆ ಈ ದಿನದಲ್ಲಿ ನಾವುಗಳು ಮುಟ್ಟುವಂತ ಆ ಪರಿ ಅಥವಾ ಮುಟ್ಟುವಂತ ರೀತಿ ಯಾವ ರೀತಿಯಲ್ಲಿದೆ ಎಂಬುದಾಗಿ ಹೇಳಿಕೊಂಡು ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಮತ್ತು ಮುಂದುವರಿಸುತ್ತಾ ಈ ವಾಕ್ಯ ಭಾಗವನ್ನು ನಾವು ಆಲೋಚನೆ ಮಾಡ್ತಿರ್ಬೇಕಾದ್ರೆ ಆ ಸ್ತ್ರೀ ಗೊಂಡೆಯನ್ನು ಮುಟ್ತಾ ಇದ್ದಾಳೆ. ನಾವು ಸಾಧಾರಣವಾದಂತ ರೀತಿಯಲ್ಲಿ ಈಗ ರೋಗ ಬಂದ ತಕ್ಷಣ ಏನೋ ರೀತಿಯಲ್ಲಪ್ಪ ರೋಗ ಬಂದಿದೆ, ಅದರಿಂದ ನಾನು ಬಿಡುಗಡೆ ಹೊಂದಬೇಕು, ಯೇಸುವನ್ನು ಹಿಂಬಾಲಿಸಬೇಕೆಂಬುದಾಗೆಲ್ಲ. ರೋಗ ನಂಬಿಕೆಗೆ ಆಧಾರವಲ್ರಿ. ಹಲ್ಲೆಲೂಯಾ. ರೋಗ ಅದು ನಂಬಿಕೆಗೆ ಆಧಾರವಲ್ಲ. ನಾವು ಮಾರ್ಕನ ಬರೆದ ಸುವಾರ್ತೆ ಅದರ 2ನೇ ಅಧ್ಯಾಯ ಹೋದ್ರಿ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಪಾರ್ಶ್ವ ರೋಗಿಯನ್ನು 4 ಮಂದಿ ಬಂದು ಯೇಸು ಸ್ವಾಮಿ ಇದ್ದಂತ ಸ್ಥಳದಲ್ಲಿ ಬಿಡ್ತಾ ಇದ್ದಾರೆ. ಬಿಟ್ಟಾಗ ಯೇಸು ಸ್ವಾಮಿ ಏನ್ ಮಾಡಿದ್ರಿ? ನಿನ್ನ ರೋಗ ಶುದ್ಧವಾಗ್ಲಪ್ಪ ಎಂಬುದಾಗಿ ಹೇಳಿಕೊಂಡು ಪ್ರಾರ್ಥಿಸಲಿಲ್ಲ, ಅಥವಾ ನಿನ್ನ ರೋಗ ಹೋಗ್ಬಿಡ್ಲಪ್ಪ ಎಂಬುದಾಗಿ ಹೇಳಿಕೊಂಡು ಹೇಳಲಿಲ್ಲ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಹಲ್ಲೆಲೂಯಾ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಹಾಗಾದ್ರೆ ರೋಗಕ್ಕಿಂತ ನಮ್ಮ ಜೀವಿತದಲ್ಲಿ ನಂಬಿಕೆ ಎಂಬುವಂಥದ್ದು ಬಹಳಷ್ಟು ಪ್ರಾಮುಖ್ಯವಾಗಿದೆ. ಅಥವಾ ನಮ್ಮ ಪಾಪಗಳನ್ನು ಬಿಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಳುವಂಥದ್ದು ಎಂಬುವಂಥದ್ದು ಅನೇಕ ಮುಖ್ಯವಾಗಿರುವಂಥದ್ದಾಗಿದೆ. ಈ ಲೋಕದಲ್ಲಿ ಪಾಪ ಎಂಬುವಂಥದ್ದು ಒಂದು ರೀತಿಯಲ್ಲಿ ವಿಚಿತ್ರವಾದಂತ ರೀತಿಯಲ್ಲಿ ಅನೇಕ ಕಡೆಗಳಲ್ಲಿ ಸಹ ಅದು ಅನೇಕದಲ್ಲಿ ಇರುವಂತದ್ದಾಗಿದೆ. ಆದ್ರೆ ಕ್ರೈಸ್ತರಾದಂತ ನಾವುಗಳು ಹೆಂಗಿರ್ಬೇಕಂತ್ರಿ? ಆ ಪಾಪವನ್ನು ಹೇಸುವಂತ ಮಕ್ಕಳಾಗಿರ್ಬೇಕಾಗಿದೆ, ಅಥವಾ ಪಾಪದಿಂದ ಬಿಡುಗಡೆಯನ್ನು ಹೊಂದುವಂತ ಮಕ್ಕಳಾಗಿ ನಾವು ಜೀವಿಸಬೇಕಾಗಿದೆ. ಹಾಗಾದ್ರೆ ಈ ಸಮಯದಲ್ಲಿ
ದೇವರು ನಮಗೆ ಹೇಳುವಂತ ಮಾತು ಏನಂತ ಹೇಳ್ತಿರ್ಬೇಕಾದ್ರೆ, ಆ ಪಾಪವನ್ನು ಬಿಟ್ಟು ಬರಬೇಕಾದ್ರೆ ಯೇಸು ಹೇಳ್ತಾ ಇದ್ದಾರೆ, ನಮ್ಮ ರೋಗ ಮುಖ್ಯವಲ್ಲ ಹೊರತಾಗಿ ನಿನ್ನ ಜೀವಿತದಲ್ಲಿ ನಿನ್ನ ಪಾಪವನ್ನು ಒಂದು ರೀತಿಯಲ್ಲಿ ಬಿಟ್ಟಂತರಾಯ್ದುಕೊಂಡು ಕರ್ತನ ಕಡೆಗೆ ಬರಬೇಕೆಂಬುದಾಗಿ. ಹಾಗಾದ್ರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಪಾರ್ಶ್ವರೋಗಿ ಗುಣ ಹೊಂದಿ ಅಲ್ಲಿಂದ ಹೊರಟು ಹೋದನು, ತನ್ನ ಹಾಸಿಗೆಯನ್ನು ಎತ್ತುಕೊಂಡು ಹೋದನೆಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳುವಂತದ್ದಾಗಿದೆ. ಹಾಗಾದ್ರೆ ಈ ದಿನದಲ್ಲಿ ದೇವರು ನಮಗೆ ತಿಳಿಸುವಂತ ಮಾತು ಏನೆಂಬುದಾಗಿ ಹೇಳ್ತಿರ್ಬೇಕಾದ್ರೆ, ನಮ್ಮ ಜೀವಿತದಲ್ಲಿ ಸಂಭವಿಸುವಂತ ಎಲ್ಲಾ ಸಂಭವಗಳು ಅಥವಾ ಇವತ್ತು ರೋಗ ಇರಬಹುದು, ಸಮಸ್ಯೆಗಳಿರ್ಬೋದು, ಚಿಂತೆಗಳಿರ್ಬೋದು, ಇವೆಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಆ ಕಾರಣ ಮಾತ್ರ ಅದು. ಆದರೆ ನಂಬಿಕೆಗೆ ಆಧಾರವಾದಂತ ಆ ಯೇಸುವನ್ನು ನಾವುಗಳು ಹಿಂಬಾಲಿಸುವಾಗ ನಮ್ಮನ್ನು ರಕ್ಷಿಸಿ ನಡೆಸಲಿಕ್ಕೆ ಕರ್ತನು ಶಕ್ತನಾಗಿರುವಂತನಾಗಿದ್ದಾನೆ. ಹಾಗಾದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಸ್ತ್ರೀ ಏನ್ ಮಾಡಿದ್ಲಂತ್ರಿ, ಆ ಗೊಂಡೆಯನ್ನು ಮುಟ್ಟಿದಳು ಎಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳ್ತಾ ಇದೆ. ಅದಕ್ಕೋಸ್ಕರವಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತಿರುವಾಗ ಅರಣ್ಯಕಾಂಡ ಪುಸ್ತಕ ನಂಬರ್ಸ್ ನಲ್ಲಿ ನಾವು ನೋಡುವಾಗ ಅರಣ್ಯಕಾಂಡ ಪುಸ್ತಕ 15ನೇ ಅಧ್ಯಾಯ ವಚನ 37ನೇ ವಚನದಿಂದ 41 ವಚನಗಳವರೆಗೆ ಇರುವಂತ ಆ ಒಂದು ವಾಕ್ಯ ಭಾಗವನ್ನು ನೀವು ಮನೆಗೆ ಹೋದ ಬಳಿಕ ಓದ್ಕೊಡ್ರಿ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಒಂದು ರೀತಿಯಲ್ಲಿ ಆ ಗೊಂಡೆಗಳ ತಾತ್ಪರ್ಯ ಇವೇನು ಅಥವಾ ಆ ಗೊಂಡೆಗಳನ್ನು ಉಪಯೋಗಿಸುವಂತ ರೀತಿ ಏನು. ಈಗೇನಂತಂದ್ರೆ ಗೊಂಡೆಗಳನ್ನು ಹಾಕಿಕೊಳ್ಳುವಂಥದ್ದು ಎಂಬುದಾಗಿ ಹೇಳುವಾಗ ಇಸ್ರಾಯೇಲರ ಆ ಡ್ರೆಸ್ಗಳಲ್ಲಿ ಅದರ ಅಂಚಿನಲ್ಲಿ ಏನ್ ಮಾಡ್ತಾ ಇದ್ರಂತ್ರಿ, ಆ ಗೊಂಡೆಗಳನ್ನು ಅಥವಾ ಸ್ತ್ರೀಯರು ಸಹ ತಮ್ಮ ವಸ್ತ್ರಗಳನ್ನು ಹಾಕಿಕೊಳ್ಳುವಾಗ ಅಂಚಿನಲ್ಲಿ ಆ ಗೊಂಡೆಗಳನ್ನು ಹಾಕಿಕೊಳ್ಳುವಂತ ಒಂದು ರೀತಿಯಲ್ಲಿ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ಪೂರ್ವದಲ್ಲಿ ಏನಾಗಿತ್ತಂತ್ರಿ, ಅಲ್ಲಿ ನೀವು ಮನೆಗೆ ಹೋದ ಬಳಿಕ ಓದ್ಕೊಡ್ರಿ. ಅರಣ್ಯಕಾಂಡ ಪುಸ್ತಕ 15ನೇ ಅಧ್ಯಾಯ 37ನೇ ವಚನದಿಂದ 41 ವಚನಗಳವರೆಗಿರುವಂತಹ ವಾಕ್ಯವನ್ನು ಓದುತ್ತಿರುವಾಗ 39ನೇ ವಚನದಲ್ಲಿ ಹೇಳ್ತಾ ಇದೆ, ಆ ಗೊಂಡೆಗಳ ಉಪಯೋಗವೇನೆಂದರೆ ನೀವು ಅವುಗಳನ್ನು ನೋಡುವಾಗ ಯೆಹೋವನ ಆಜ್ಞೆಗಳನ್ನೆಲ್ಲ ನೆನಪಿಗೆ ತಂದುಕೊಂಡು ನಡೆಯಬೇಕು ಎಂಬುದಾಗಿ. ಹಾಗಾದ್ರೆ ಮೊಟ್ಟ ಮೊದಲದಾಗಿ ಆ ಸ್ತ್ರೀ 12 ವರ್ಷದಿಂದ ಬಳಲುತ್ತಿರುವಂತ ಸ್ತ್ರೀ, ಆಕೆ ಯೇಸುವನ್ನು ಯಾವ ರೀತಿಯಲ್ಲಿ ಮುಟ್ಟಿದಳು ಅಥವಾ ಅದರ ತಾತ್ಪರ್ಯ ಏನೆಂಬುದಾಗಿ ಹೇಳ್ತಿರ್ಬೇಕಾದ್ರೆ ಮೊಟ್ಟ ಮೊದಲದಾಗಿ ಆಕೆ ಏನಂದ್ಕೊಳ್ತಾ ಇದ್ದಾಳ್ರಿ, ಹೌದಪ್ಪ ನಾನು ದೇವರ ಆಜ್ಞೆಗಳನ್ನು ನೆನಪಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಬಿಡ್ರಿ, ನನಗೆ ಜ್ವರ ಐತಿ ಅಥವಾ ನನಗೆ ಯಾವುದೋ ಒಂದು ರೋಗ ಐತಿ, ಅದಕ್ಕೇನೆ ಸೇವಕರ ಕಡೆ ಹೋಗ್ತಾ ಇದ್ದಾನೆ, ದೇವರ ಕಡೆ ಹೋಗ್ತಾ ಇದ್ದಾನೆ, ಪ್ರಾರ್ಥಿಸಿಕೊಂಡು ಬರ್ತಾ ಇದ್ದಾನೆ. ಇದು ಮಾತ್ರವಲ್ಲ, ನಮ್ಮಲ್ಲಿ ಏನ್ ಮಾಡ್ತಾ ಇದ್ರಿ, ಈಗ ನಮಗೆ ಬಂದಂತಹ ಸಮಸ್ಯೆಗಳು, ನಮಗೆ ಬಂದಂತಹ ರೋಗಕ್ಕೆ ಅದರ ಒಂದು ರೀತಿಯಲ್ಲಿ ಆ ರೋಗ ಬರೋಕ್ಕಿಂತ ಮುಂಚಿತವಾಗಿ ನಾವುಗಳು ಏನ್ ಮಾಡ್ಬೇಕಿತ್ತು ಎಂಬುದಾಗಿ. ಅದಕ್ಕೇನೆ ಈ ಸ್ತ್ರೀ ಹೇಳ್ತಾ ಇದ್ದಾಳೆ, ಯೇಸುವಿನ ಗೊಂಡೆ ಮುಟ್ಟಿದ ತಕ್ಷಣವೇ ಅದರ ತಾತ್ಪರ್ಯ ಏನೆಂಬುದಾಗಿ ಹೇಳ್ತಿರ್ಬೇಕಾದ್ರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಗೊಂಡೆಗಳ ಉಪಯೋಗವೇನೆಂದರೆ ಮೊಟ್ಟ ಮೊದಲಾಗಿ ಏನಂತ್ರಿ, ಯೆಹೋವನ ಆಜ್ಞೆಗಳೆಲ್ಲ ನೆನಪಿಗೆ ತಂದುಕೊಳ್ಳಬೇಕೆಂಬುದಾಗಿ. ಹಾಗಾದ್ರೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ನಮಗೆ ದೇವರು ಹೇಳ್ತಾ ಇದ್ದಾನೆ, ನೀನೇನ್ ಮಾಡೋಕಾಯ್ದೆ, ದೇವರ ಆಜ್ಞೆಗಳನ್ನು ನೆನಪು ಮಾಡಿಕೊಳ್ಬೇಕಾಗಿದೆ. ಮೊಟ್ಟ ಮೊದಲದಾಗಿ ಆ ಗೊಂಡೆಯನ್ನು ಮುಟ್ಟುವ ತಾತ್ಪರ್ಯ ದೇವರ ಆಜ್ಞೆಗಳನ್ನು ನೆನಪು ಮಾಡಿಕೊಳ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಮತ್ತಾಯನ ಬರೆದ ಸುವಾರ್ತೆ ಅದರ 22ನೇ ಅಧ್ಯಾಯದ 37ನೇ ವಚನದಲ್ಲಿ ಹೇಳಲ್ಪಟ್ಟ ಪ್ರಕಾರ, ನಿನ್ನ ದೇವರಾದಂಥ ಯೆಹೋವನನ್ನು ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಸಹ ಅಥವಾ ಅನೇಕತೆಯಲ್ಲಿ ನಮ್ಮ ಜೀವಿತದಿಂದ ಪ್ರೀತಿಸುವಂತರಾಗಿರಬೇಕೆಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿದೆ. ಹಾಗಾದ್ರೆ ಪೂರ್ಣ ಹೃದಯ ಅಥವಾ ಪೂರ್ಣ ಪ್ರಾಣ ಅಥವಾ ಪೂರ್ಣ ಬುದ್ಧಿ ಇವುಗಳಿಂದ ನಾವು ದೇವರನ್ನ ಘನಪಡಿಸಬೇಕಾಗಿದೆ, ಆತನ ಮೇಲೆ ಆತುಕೊಳ್ಳಬೇಕಾಗಿದೆ. ಮತ್ತೆ ಯೇಸುಸ್ವಾಮಿ ಮತ್ತೆ ಮುಂದುವರಿಸುತ್ತಾ ಅಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ದೇವರನ್ನು ಪ್ರೀತಿಸುವಂಥದ್ದು ಮಾತ್ರವಲ್ಲದೆ ಇತರರನ್ನು ಸಹ ಪ್ರೀತಿಸುವಂತ ಹಂಗು ನಮ್ಮಲ್ಲಿ ಇದೆ ಎಂಬುದಾಗಿ ಹೇಳಿಕೊಂಡು ಎಂದಿಗೂ ನಾವುಗಳು ಮರೆಯಕೂಡದಾಗಿರುವಂತದ್ದಾಗಿದೆ. ಹಾಗಾದ್ರೆ ಈ ಸಮಯದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾನೆ, ನಿನ್ನ ಜೀವಿತ ಏನಾಗಿದೆ. ಇನ್ನು ಎರಡನೇದಾಗಿ ನೋಡ್ತಿರ್ಬೇಕಾದ್ರೆ ಮುಂದುವರಿಸುತ್ತಾ, ನೀವು ಪೂರ್ವದಲ್ಲಿ ದ್ರೋಹಿಗಳಾಗಿದ್ರಿ ಎಂಬುದಾಗಿ ನಾವು ಅನ್ಕೋಬೇಕಾದ್ರೆ, ನನ್ನ ದೇವರೇ ಪಾಪಿಯಪ್ಪ, ಪಾಪವನ್ನು ಮುಚ್ಚಿಕೊಳ್ಳುವಂತನಿಗೆ ಶುಭವಿರೋದಿಲ್ರಿ, ಪಾಪವನ್ನು ಒಪ್ಪಿಕೊಂಡು ಬಾಳುವಂತವನಿಗೆ ದೇವರ ದಯೆ ದೊರಕುವಂತದ್ದಾಗಿದೆ. ಇನ್ನು ಮೂರನೇದಾಗಿ ನೋಡ್ತಿರ್ಬೇಕಾದ್ರೆ ಅಲ್ಲೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಆತನ ಆಜ್ಞೆಗಳನ್ನು ಲಕ್ಷಿಸಿ ಅನುಸರಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಈ ದಿನದಲ್ಲಿ ದೇವರ ಆಜ್ಞೆಗಳನ್ನು, ದೇವರ ವಾಕ್ಯನ ಓದಬೇಕಾಗಿದ್ದಾರೆ, ನಾವು ಅದನ್ನು ಅನುಸರಿಸಬೇಕಾಗಿದೆ, ಲಕ್ಷಿಸಬೇಕಾಗಿದೆ. ಇದರಲ್ಲಿ ಏನೇನು ಬೆಳೆದಿದೆಯಪ್ಪ ಎಂಬುದು ಹೇಳಿಕೊಂಡು ನೋಡ್ಬೇಕಾಗಿದೆ. ಏನೋ ಬಂದ್ವಪ್ಪ ಆಲಯಕ್ಕೆ ಬಂದು ಸಂಡೇ ದಿವಸ ಚರ್ಚ್ನಲ್ಲಿ ವಾಕ್ಯ ಕೇಳಿಕೊಂಡು ಹೋಗ್ಬಿಟ್ಟು ಎಂಬುದಾಗೆಲ್ಲ ದೇವರು ನಮಗೆ ಏನ್ ಮಾಡಿದನ್ರಿ, ಸತ್ಯವೇದ ಎಂಬುದಿರುವಂತ ಅಮೂಲ್ಯವಾದಂತ ಪುಸ್ತಕವನ್ನು ನಮಗೆ ಕೊಟ್ಟಿರುವಂತನಾದನೆ. ಅದನ್ನ ನಾವು ಓದ್ಬೇಕಾಗಿದೆ. ಓದಕ್ಕೆ ಬಾರದೇ ಇರುವಂತವರು ಇತರ ಕಡೆಯಿಂದ ಓದಿಸಿಕೊಂಡು ತಿಳಿಸ್ಕೊಳ್ಬೇಕಾಗಿದೆ, ಅದನ್ನು ಲಕ್ಷಿಸಬೇಕಾಗಿದೆ, ಅದನ್ನು ಅನುಸರಿಸಬೇಕಾಗಿದೆ. ಹಾಗಾದ್ರೆ ಈ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾನೆ, ನೀನು ಅನುಸರಿಸುವಂತ
ಅನುಸರಿಸುವಂಥದ್ದೇನು? ಲೌಕಿಕವಾದಂಥ ರೀತಿಯಲ್ಲಿ ನೋಡ್ತಿರ್ಬೇಕಾದ್ರೆ ಅನೇಕ ಜನರು ಏನ್ ಮಾಡ್ತಾರ್ರಿ, ಆ ಕಾರ್ಯ ಈ ಕಾರ್ಯ ಅಥವಾ ಏನೋ ಮಾಡಿಸ್ಬೇಕೆಂಬುದಾಗಿ ಹೇಳ್ಕೊಂಡು ಬಹಳಷ್ಟು ಲಕ್ಷ್ಯ ಇಲ್ಲಂತಂದ್ರೆ ಏನಾದ್ರೂ ಸಮಸ್ಯೆ ಆಗ್ಬಿಡ್ಬೋದ್ರಿ ಎಂಬುದಾಗಿ. ಆದ್ರೆ ನಿನ್ನ ಜೀವಿತದ ಒಂದು ರೀತಿಯಲ್ಲಿ ಜೀವಿತವನ್ನು ಈ ಲೋಕದಲ್ಲಿ ಮುಗಿಸಿ ಒಂದು ದಿವಸ ನೀನು ದೇವರ ಬಳಿಗೆ ಹೋಗ್ಲೇಬೇಕಾಗಿದೆ. ಆಗ ನಿನ್ನ ಜೀವಿತವನ್ನು ದೇವರು ನೋಡುವಾಗ ನೀನು ಎಷ್ಟರ ಮಟ್ಟಿಗೆ ಶುದ್ಧೀಕರಣದಲ್ಲಿ ಅಥವಾ ನಂಬಿಕೆಯಲ್ಲಿ ಮುಂದೆ ಸಾಗಿದೆ ಎಂಬುದಾಗಿ ಹೇಳಿಕೊಂಡು ದೇವರು ನೋಡುವಂತನಾಗಿದ್ದಾನೆ. ಕೊನೆಯದಾಗಿ ನೋಡ್ತಿರ್ಬೇಕಾದ್ರೆ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನೀವೇನ್ ಮಾಡೋಕಂತ್ರಿ, ದೇವರಿಗೆ ಪ್ರತಿಷ್ಠಿತರಾಗಿರ್ಬೇಕೆಂಬುದಾಗಿ. ಹಾಗಾದ್ರೆ ಮೊಟ್ಟ ಮೊದಲದಾಗಿ ಆಕೆ ಗೊಂಡೆ ಮುಟ್ಟಿದಂತ ತಾತ್ಪರ್ಯ ದೇವರ ಆಜ್ಞೆಗಳನ್ನೆಲ್ಲ ನೆನಪಿಗೆ ತಂದುಕೊಳ್ಬೇಕೆಂಬುದಾಗಿ. ಎರಡನೇದಾಗಿ ನಾನು ದ್ರೋಹಿ ಎಂಬುದಾಗಿ, ನಾನು ಪಾಪಿ ಎಂಬುದಾಗಿ ಒಪ್ಕೊಳ್ಬೇಕಾಗಿದೆ. ಮೂರನೇದಾಗಿ ನೋಡುವಾಗ ಆತನ ಆಜ್ಞೆನೆಲ್ಲ ಲಕ್ಷಿಸಿ ಅನುಸರಿಸಬೇಕಾಗಿದೆ. ನಾಲ್ಕನೇದಾಗಿ ನೋಡ್ತಿರ್ಬೇಕಾದ್ರೆ ನಾವು ದೇವರಿಗೆ ಪ್ರತಿಷ್ಠಿತರು ಎಂಬುದಾಗಿ ಹೇಳಿಕೊಂಡು ನಾವು ಅನ್ಕೋಬೇಕಾಗಿದೆ. ನಾವು ಈ ಲೋಕದವರಲ್ರಿ, ನಮ್ಮ ಸ್ವಂತ ಸತ್ತನ್ನು ನಾವಲ್ಲ, ನಾವು ಯಾರಾಗಿದ್ದೇವೆ, ದೇವರವರಾಗಿದ್ದೆ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಹೇಳ್ತಾರಲ್ರಿ, ಯೋಹಾನ 15:15 ನೋಡ್ತಿರ್ಬೇಕಾದ್ರೆ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಹೊರತಾಗಿ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ಎಂಬುದಾಗಿ. ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 1-2 ವಚನಗಳನ್ನು ಓದ್ತಿರ್ಬೇಕಾದ್ರೆ, ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಎಂಬುದಾಗಿ. ಹಾಗಾದ್ರೆ ಈ ದಿನದಲ್ಲಿ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ನಮ್ಮ ಜೀವಿತವನ್ನು ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸುವಂತ ಮಕ್ಕಳಾಗಿ ನಾವು ಜೀವಿಸುವಂತರಾಗೋಣ. ಇವತ್ತು ಸಲ ತೆಗೆದಿಡಲ್ಪಡುವಂತ ಜೀವಿತ ಅಥವಾ ಪ್ರತಿಷ್ಠಿಸಲ್ಪಡುವಂತ ಜೀವಿತ, ಸಮರ್ಪಣೆ ಜೀವಿತ ಈ ದಿನದಲ್ಲಿ ನಮ್ಮಲ್ಲಿ ಬರಬೇಕಾಗಿದೆ. ಹಾಗಾದ್ರೆ ಆ ಸ್ತ್ರೀ ಈ 4 ಅಂಶಗಳನ್ನು ತನ್ನ ಮನದಲ್ಲಿ ಇಟ್ಟುಕೊಂಡಿದ್ದಂತ್ರಿ. ಆ ಕಾರಣವಾಗಿ ಆಕೆಗೆ ಅದ್ಭುತ ಜರಗಲ್ಪಟ್ಟಿತು. ಅದೇ ರೀತಿಯಲ್ಲಿ ಈ ದಿನದಲ್ಲಿ ವಾಕ್ಯ ಸಂದೇಶವನ್ನು ಕೇಳುತ್ತಿರುವಂತ ನನಗೆ, ನಮಗೆ ಅಥವಾ ಈ ವಾಕ್ಯವನ್ನು ಕೇಳುತ್ತಿರುವಂತ ನಮ್ಮೆಲ್ಲರಿಗೂ ಸಹ ದೇವರು ತಿಳಿಸುವಂಥದ್ದು, ನೀನು ದೇವರನ್ನ ಯಾವ ರೀತಿಯಲ್ಲಿ ಮುಟ್ತಾ ಇದ್ದಿ ಅಥವಾ ದೇವರನ್ನ ಯಾವ ರೀತಿಯಲ್ಲಿ ನಂಬ್ತಾ ಇದ್ದಿ. ಆ ನಂಬಿಕೆಗೆ ಆಧಾರವಾದಂಥ ದೇವರಿಗೆ ಅನೇಕ ನಿನ್ನ ನಂಬಿಕೆಯನ್ನು ತೋರ್ಪಡಿಸಬೇಕಾಗಿದೆ. ನಿನ್ನ ಪ್ರತಿನಿತ್ಯವೂ ಸಹ ಅದನ್ನು ಅಳವಡಿಸಿಕೊಳ್ಳಬೇಕಾಗಿದೆ, ಕರ್ತನಿಗೋಸ್ಕರವಾಗಿ ಜೀವಿಸಬೇಕಾಗಿದೆ. ಹಾಗಾದ್ರೆ ಈ ಸಂದೇಶದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳುವಂಥ ಸಂದೇಶ, ರೋಗ ಮುಖ್ಯವಲ್ಲ, ನಮ್ಮ ಜೀವಿತ ದೇವರಿಗೆ ಬಹಳಷ್ಟು ಪ್ರಾಮುಖ್ಯವಾಗಿದೆ. ಎಲ್ಲಾ ರೀತಿಯಂತ ಮುಗೀತು ಎಂಬುದಾಗಿ ಹೇಳಿದ್ರು ಸಹ ದೇವ್ರು ಏನ್ ಮಾಡ್ತಾರಂತ್ರಿ, ಅದರಿಂದ ದೊಡ್ಡ ಅದ್ಭುತಗಳನ್ನು ಮಾಡ್ಲಿಕ್ಕೆ ಶಕ್ತನಾದ ಹಿಜ್ಕೀಯನ ಏನ್ ಮಾಡಿದಾರೆ, ಅನೇಕ ತಲೆ ಆತನ ಇನ್ನೇನಪ್ಪ ಸತ್ತು ಹೋಗ್ತೀನಿ ಎಂಬುದಾಗಿ ಗೊತ್ತಾದ ತಕ್ಷಣ ದೇವರ ಬಳಿಗೆ ಹೋಗ್ತಾ ಇದ್ದಾನೆ. ದೇವರೇ, ನಾನು ನಿನಗೆ ನಂಬಿಗಸ್ತನಾಗಿ ಯಥಾರ್ಥನಾಗಿ ಇದನ್ನು ನೋಡಿಕೊಂಡು ನನ್ನನ್ನು ಬಲಪಡಿಸು. ಹಾಗಾದ್ರೆ ಮುಗಿತು ಎಂಬುದಾಗೆಲ್ಲ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾನ್ರಿ, ಸಮಸ್ಯೆಗಳ ಮಧ್ಯದಲ್ಲಿ ದೇವರು ನಂಬಿಕೊಂಡು ಜೀವಿಸುವಾಗ ಆತನು ಆದರಣೆ ಕೊಟ್ಟು ನಮ್ಮನ್ನು ಬಲಪಡಿಸಿ ತನ್ನ ಕೃಪೆಯಿಂದ ನಡೆಸುವಂತನಾಗಿದ್ದಾನೆ. ಹಾಗಾದ್ರೆ ಅಂತ ನಂಬಿಕೆ ನನ್ನಲ್ಲಿ, ನಮ್ಮಲ್ಲಿ ಇರಲಿ ಮತ್ತು ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ನಮ್ಮೆಲ್ಲರಲ್ಲಿ ಇರಲಿ ಎಂಬುದಾಗಿ ಹೇಳಿಕೊಂಡು ನಾನು ಪ್ರಾರ್ಥಿಸ್ತಾ ಇದ್ದಾನೆ. ಶಿರಗನ್ನು ಬಾಯಿಸಿಕೊಳ್ಳೋಣ, ಕರ್ತರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವೆ, ಈ ಬೆಳಗಿನ ಜಾವದಲ್ಲಿ ನಾವು ನಿನ್ನ ಕಡೆಗೆ ಬಂದು ಪ್ರಾರ್ಥಿಸುವಂತ ಮಹಾಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನೀನು ಸರ್ವಶಕ್ತನಾಂತ ದೇವರಾಗಿದ್ದಿ, ಕನಿಕರಿಸಿ ರಕ್ಷಿಸಿ ನಡೆಸುವಂತ ದೇವರಾದಕ್ಕಾಗಿ ಸ್ತೋತ್ರ. ನಿನ್ನ ಬಳಿಗೆ ನಾವು ಬಂದಿದ್ದೇವೆ. ಯಾವ ರೀತಿಯಲ್ಲಿ ಆ ರಕ್ತಕುಸುಮ ರೋಗಿ ನಿನ್ನನ್ನು ಮುಟ್ಟಿದಳೋ ಅದೇ ರೀತಿಯಲ್ಲಿ ನಾವುಗಳು ಸಹ ನಿನ್ನನ್ನು ಮುಟ್ಟುವಾಗ ನಮ್ಮ ನಂಬಿಕೆಯನ್ನು ನಾವು ಪರೀಕ್ಷಿಸಿಕೊಳ್ಳಿಕ್ಕಾಗುವಂತೆ ನಾವು ನಿನ್ನನ್ನು ಮುಟ್ಟುವಂಥದ್ದು ಮಾತ್ರವಲ್ಲದೆ ನೀನು ಸಹ ನಮ್ಮನ್ನು ಮುಟ್ಟಿ ನಮ್ಮನ್ನು ದೇವ ಶುದ್ಧೀಕರಣದಲ್ಲಿ ಮತ್ತು ದೇವ ಪರಿಶುದ್ಧತೆಯಲ್ಲಿ, ಪವಿತ್ರತೆಯಲ್ಲಿ ದೇವ ನಮ್ಮನ್ನು ನಡೆಸಿರಪ್ಪ. ವಾಕ್ಯವನ್ನು ಕೇಳಿದಂಥ ನಿನ್ನ ಮಕ್ಕಳೆಲ್ಲರನ್ನ ಆಶೀರ್ವದಿಸಿರಿ. ರೋಗಕ್ಕಿಂತ ನಮ್ಮ ಜೀವಿತದಲ್ಲಿರುವಂಥ ಪಾಪಗಳನ್ನು ನಿನ್ನ ಮುಂದೆ ಒಪ್ಪಿಕೊಂಡಂತರಾಯ್ದುಕೊಂಡು ನಿನ್ನ ಕಡೆಗೆ ಬರುವಾಗ ನಮ್ಮನ್ನು ನೀನು ರಕ್ಷಿಸಿ ನಡೆಸುವಂಥ ದೇವರಾದಕ್ಕಾಗಿ ಸ್ತೋತ್ರ. ನಿರೀಕ್ಷೆಗೆ ಮೂಲ ಆಧಾರನಾದಂಥ ದೇವರೇ, ಇಲ್ಲಿ ಬಂದ ನಿನ್ನ ಮಕ್ಕಳೆಲ್ಲರನ್ನ ಆಶೀರ್ವಿಸಪ್ಪ. ಆನ್ಲೈನ್ನಲ್ಲಿ ದೇವ ವಾಕ್ಯ ಸಂದೇಶನ ಕೇಳುವಂಥ ನಿನ್ನ ಮಕ್ಕಳೆಲ್ಲರನ್ನ ಆಶೀರ್ವಿಸಿ. ಆ 12 ವರ್ಷದ ರಕ್ತಕುಸುಮ ರೋಗಿಯ ನಂಬಿಕೆ ನಮ್ಮ ನಂಬಿಕೆಯು ಸಹ ಆಗ್ಲಿಕ್ಕಾಗುವಂತೆ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗುವಂತ ಕೃಪೆ ಕೊಟ್ಟು ನಡೆಸಪ್ಪ. ಸಮಯದಲ್ಲಿ ದೇವ ನಮ್ಮ ಸಭೆಯನ್ನು ಆಶೀರ್ವದಿಸು, ಸಭಿಕರೆಲ್ಲರನ್ನ ಆಶೀರ್ವದಿಸ್ರಿ. ಎಲ್ಲರಿಗೂ ಬೇಕಾದಂತ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಡೆಸಪ್ಪ. ಈ ದಿನದಲ್ಲಿ ನಡೆಯುವಂತ ನಿನ್ನ ಸೇವೆಯನ್ನು, ಆರಾಧನೆಗಳನ್ನೆಲ್ಲವೂ ನಿನ್ನ ಕಡೆಗೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆಯನ್ನು ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಮ ತಂದೆಯೇ, ಆಮೇನ್. ನಾವು ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ 216ನೇ ಸಂಗೀತದ
ಮೊದಲಿನ ಹಾಗೂ 3ನೇ ಚರಣಗಳನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 216 ಈ ಹೊತ್ತಿನ ದಿನದೋಳ್ ದೇವ ಶಬ್ದ ಕಿವಿಯೋಳ್, ಬೀಳುವಾಗ ಎಚ್ಚರ ತೆರೆ ನಿನ್ನ ಹೃದಯ, ಆತ ಕರೆಯುತ್ತಾನಲ್ಲ ಆತನತ್ರ ಓಡಿಬ. ಮೊದಲನೇ ಹಾಗೂ 3ನೇ ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಈ ಹೊತ್ತಿನ ದಿನದೋ ದೇವ ಶಬ್ದ ಕಿವಿಯೋ, ಬೀಳುವಾಗ ಎಚ್ಚರ ತೆರೆ ನಿನ್ನ ಹೃದಯ, ಆತ ಕರೆಯುತ್ತಾನಲ್ಲ ಆತನತ್ರ ಓಡಿ ಬಾ. ಇಂದು ಕೃಪಾ ಸಮಯ, ಇನ್ನು ಏನೋ ಕಾರಣ, ನಿನ್ನ ಪ್ರಾಣ ರಕ್ಷೆಗೆ ಓಡಿ ಹೋಗು ಬೇಗನೆ. ಇಂದು ಹೋಗು ಶರಣ, ದೇವ ಶಬ್ದ ಕೇಳಿ ಬಾ. ನಾವೆಲ್ಲರೂ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ಹೇಳೋಣ. ನಂತರ ಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸುವರು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿ, ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಯೊಳಗೆ ಸೇರಿಸಿ, ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲ ನಿನ್ನ ಸ್ವಾಮಿ. ಆಮೆನ್. ಪೂರ್ಣ ಭಕ್ತಿಯಿಂದ ನಾವು ಅಂತ್ಯಾಶೀರ್ವಾದವನ್ನು ಪಡೆದುಕೊಳ್ಳುವಂತರಾಗೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸ ಮತ್ತು ನಡೆಸುವಿಕೆಯು ಈಗಲೂ ಯಾವಾಗಲೂ ವಾಕ್ಯವನ್ನು ಕೇಳಿಕೊಂಡು ವಾಕ್ಯದ ಅನುಸಾರವಾಗಿ ನಡೆಯುತ್ತೇನೆಂಬುದಾಗಿ ಹೇಳಿಕೊಂಡು ತೀರ್ಮಾನಿಸಿಕೊಳ್ಳಲ್ಪಟ್ಟಂತ ಎಲ್ಲರ ಸಂಗಡ, ವಿಶೇಷವಾಗಿ ನಂಬಿಕೆಗೆ ಆಧಾರನಾದಂಥ ಯೇಸುವನ್ನು ಹಿಂಬಾಲಿಸುತ್ತೇನೆಂಬುದಾಗಿ ಹೇಳಿಕೊಂಡು ನಿರ್ಧರಿಸಿಕೊಂಡಂತ ಪ್ರತಿಯೊಬ್ಬರ ಸಂಗಡ ನಿತ್ಯ ನಿರಂತರವೂ ನೆಲೆಗೊಂಡಿರಲಿ. ಆಮೇಲೆ ಯೇಸು ಕರ್ತ ಲೋಕಾರಣ್ಯ ಯಾತ್ರೆಯೋ, ನೀನೇ ಶಕ್ತ ನಾನ ಶಕ್ತ ದಾಟಿ ಸೈಸ್ವ ಹಸದೋ, ಶಿವ ಜನ ತಿನ್ನಿಸೆನ ಪೂರ್ಣ ತೃಪ್ತಿ ಗಳಿಸು.